ನೀವು ಪ್ರತಿನಿತ್ಯ ನಿಮಗೆ ಇಷ್ಟ ಬಂದಂಗೆ ಹೇಳಿಕೆ ಕೊಡ್ತಾ ಹೋದರೆ ಇಲ್ಲಿವರೆಗೆ ಈ SITಗಳು ರಚನೆ ಮಾಡ್ಕೊಂಡಿದ್ದೀರಲ್ಲ, ಯಾವ್ಯಾವ SITಗಳು ಯಾವ್ಯಾವ ವಿಷಯಗಳಿಗೆ ರಚನೆ ಮಾಡ್ಕೊಂಡಿದ್ದೀರಿ, ಯಾವುದರಾದರಲ್ಲೂ ಒಂದರಲ್ಲಿ ಆರೋಪಿಗಳಿಗೆ ಏನಾದರೂ ಶಿಕ್ಷೆ ಆಗಿದೆಯಾ? ನರೇಂದ್ರ ಮೋದಿ ಅವ್ರನ್ನ ಕೇಳ್ತಾವ್ರೆ, ಪಾಪ ಕ್ಷಮೆ ಕೇಳಬೇಕು. ಏನು ಯಾರು ಪ್ರಜ್ವಲ್ ಪರವಾಗಿ ಮತ ಕೊಡಿ ಅಂತೇಳಿ ಪ್ರಚಾರಕ್ಕೆ ಬಂದಿದ್ದರು, ಇದು ಹೇಳಿದಿರಲ್ಲ. ಇದೇ ನಿಮ್ಮ ಬಾಗಲಕೋಟೆ ಮೇಟಿ ವಿಷಯ. ಅವ್ರನ್ನ ಕೂರಿಸ್ಕೊಂಡು ಚುನಾವಣೆ ಪ್ರಚಾರ ಮಾಡಿಲ್ಲ ನೀವು? ಎಂಥದ್ರ ಜೊತೆ ಕೂತು ಪ್ರಚಾರ ಮಾಡಿದ್ದೀರಿ ನೀವು? ನರೇಂದ್ರ ಮೋದಿಯವ್ರನ್ನ ಪ್ರಶ್ನೆ ಮಾಡ್ತಿರಲ್ಲ, ನರೇಂದ್ರ ಮೋದಿಯವ್ರಿಗೆ ಕನಸು ಬಿದ್ದಿತ್ತ? ನಿಮ್ಮ ಹತ್ರ ಇತ್ತಲ್ಲ ಮೊದಲೇ ವಿಷಯಗಳು, ಮೊದಲೇ ಕಳಿಸ್ಬೇಕಾಗಿತ್ತು ಪ್ರಧಾನಮಂತ್ರಿಗಳಿಗೆ. ನಿಮ್ಮ ಹತ್ರ ಇದ್ದಾಗ ಯಾಕೆ 21ನೇ ತಾರೀಕುವರೆಗೂ ಇದನ್ನ ಇಟ್ಕೊಂಡು ಕೂತ್ರಿ? ಇವತ್ತು ಇದನ್ನೇ ಇನ್ನೂ ಜೀವ ಕೊಡೋಕ್ಕೆ ಏನು ಹೊರಟಿದ್ದೀರಿ? ಈ 7ನೇ ತಾರೀಕು ಚುನಾವಣಾ ಮತದಾನ ಆದಮೇಲೆ ಈ ಪ್ರಕರಣ ಏನು ಮಾಡ್ತೀರಿ? ನಿಮಗೆ ಬೇಕಾಗಿರೋದು 7ನೇ ತಾರೀಕಿನ ಮತದಾನ, ಜನಗಳನ್ನು ದಾರಿ ತಪ್ಪಿಸ್ಬೇಕು, ಅಷ್ಟೇ ನಿಮಗೆ ಬೇಕಾಗಿರೋದು. ಆ ಹೆಣ್ಣುಮಕ್ಕಳು ಆ ಫೋಟೋಗಳು ಹಾಕೊಂಡಿದ್ದೀರಲ್ಲ, ಆ ಫೋಟೋಗಳಲ್ಲಿ ಎಲ್ಲೂ ಪ್ರಜ್ವಲ್ ಮುಖವೇ ಇಲ್ಲ. ನನಗೆ ಯಾರು ಹೇಳಿ, ನಾನಂತೂ ನೋಡಿಲ್ಲ. ಅದನ್ನು ಬಿಟ್ಟಿದ್ದೆಲ್ಲ ಮಾರ್ಕೆಟಲ್ಲಿ ನೋಡ್ದಂತಾರೆ ಹೇಳ್ತಾರಪ್ಪ, ನನಗೇನು ವಿಷಯ ಗೊತ್ತಿಲ್ಲ. ಆದರೂ ಸಹಿಸ್ಕೊಂಡಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.